ಜಾನ್ವಿಯವರೇ, ಸ್ವಲ್ಪ ಬಿಸಿ ಇದೆ ಜೋಪಾನ. ಥ್ಯಾಂಕ್ ಯು. ಏನ್ರಿ ರೂಮ್ ಕಡೆನೇ ನೋಡ್ತಿದ್ದೀರಾ? ಅದೇ ಕೀ ಎಲ್ಲಿಟ್ಟಿರ್ಬೋದು ನಾನು ಅಂತ ಜ್ಞಾಪಿಸ್ಕೋತಾ ಇದ್ದೆ, ಜ್ಞಾಪಕ ಬರ್ತಿಲ್ಲ. ಸರಿ ಇದೆಯಾ? ಭಾರಿ ನೀವೇ ಮಾಡಿರೋ ಥರ. ಮಾಡಿಬಿಡ್ತಿದ್ದೆ, ಟೈಮ್ ಇರಲಿಲ್ವಲ್ಲ. ಏನಣ್ಣ ಇದು? ಇದು ನಿನಗೆ ಸೇರ್ಬೇಕಾಗಿರೋ ಆಸ್ತಿ ಪತ್ರಗಳು. ನಾನು ನೀನು ಒಂದಾಗಿದ್ದು ಇದಕ್ಕೋಸ್ಕರನ? ಹಾಗಲ್ಲಮ್ಮ, ಇದೆಲ್ಲ ನಿನಗೆ ಸೇರ್ಬೇಕಾಗಿರೋದೆ, ಅದಕ್ಕೆ ಕೊಡ್ತಾ ಇದ್ದೀನಿ. ಬೇಡಣ್ಣ, ನನಗೆ ಆಸ್ತಿ ಮೇಲೆ ಯಾವ ಆಸೆನೂ ಇಲ್ಲ. ಛೇ, ಈ ನಮ್ಮ ಅಮ್ಮಂಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಕೈಗೆ ಬಂದು ತುತ್ತನ್ನ ಬಾಯಿಗೆ ಹಾಕೊಳ್ಳೋದು ಬಿಟ್ಟು ಅವ್ರ ಕೈಗೆ ಕೊಟ್ಟು ಬಂದರು. ಏನ್ರಿ ಯಾಕೆ ಹಿಂಗೆ ಓಡಾಡ್ತಾ ಇದ್ದೀರಾ? ಏನಾಯ್ತು? ನಿನಗಿದೆಲ್ಲ ಅರ್ಥ ಆಗಲ್ಲ ಕಣೆ, ಹೋಗಿ ಮಲ್ಕೋ. ಅಯ್ಯ ರಾಮ, ಏನಾಯ್ತು ಈಗ? ಅಲ್ಲಿ ತಿಂದಿದ್ದು ಜೀರ್ಣ ಆಗಲಿಲ್ವಾ ನಿಮಗೆ? ಹೊಟ್ಟೆ ನೋಯ್ತಿದ್ಯಾ? ಅಥವಾ ಇನ್ನೂ ಏನಾದರೂ ತಿನ್ನಬೇಕು ಅಂತ ಆಸೆ ಇಟ್ಕೊಂಡ್ಬಿಟ್ಟಿದ್ದೀರಾ? ಹಂಗಿದ್ರೆ ಹೇಳಿ, ನಾನೇನಾದರೂ ಮಾಡ್ಕೊಡ್ತೀನಿ. ಹೊಟ್ಟೆ ನೋಯ್ತಾ ಇಲ್ಲ ಕಣೆ, ಹೊಟ್ಟೆ ಉರಿತಾ ಇದೆ. ಓ, ಇದಾ ಸಮಾಚಾರ? ನಾನು ಅಂದ್ಕೊಂಡೆ ಮನೆಗೆ ಬಂದು ಇಷ್ಟೊತ್ತಾದರೂ ಸಾಹೇಬ್ರು ಯಾಕಿನ್ನೂ ಈ ವಿಷಯನ ಎತ್ತಿಲ್ಲ ಅಂತ. ಅದು ಈಗ ಹೊಟ್ಟೆಯಿಂದ ಆಚೆ ಬಂತು ಅಂತಾಯ್ತು. ಯಾವಾಗ ಅತ್ತೆ ತನಗೆ ಆಸ್ತಿ ಪಾಸ್ತಿ ಎಲ್ಲ ಯಾವುದು ಬೇಡ ಅಂತ ಹೇಳಿದ್ರೋ ನಿಮ್ಮ ಮುಖ ಒಳ್ಳೆ ಹರಳೆಣ್ಣೆ ಕುಡ್ದೋರ ಥರ ಆಯಿತು. ಅದು ಯಾವುದು ಸಿಗಲಿಲ್ಲ ಅಂತ ನಿಮಗೆ ಹೊಟ್ಟೆ ಉರಿತಾ ಇದೆಯಾ? ಹಾಗಲ್ಲ ಕಣೆ, ಆ ಮಾವ ಅಷ್ಟೊಂದು ಪ್ರೀತಿಯಿಂದ ಇವ್ರಿಗೆ ಕೊಡ್ಬೇಕಾದ್ರೆ ತೊಗೋಬೇಕು ತಾನೆ. ತೊಗೊಂಡ್ರೆ ಅವರಿಗೂ ಖುಷಿಯಾಗಿರ್ತಿತ್ತು, ಇವ್ರ ಜೀವನನೂ ಸರಿ ಹೋಗ್ತಿತ್ತು. ಅತ್ತೆ ಮಾವನ ಜೀವನ ಸರಿ ಹೋಗ್ತಿತ್ತೋ ಬಿಡ್ತಿತ್ತೋ, ನಿಮ್ಮ ಲೆಕ್ಕಾಚಾರ ಸರಿ ಹೋಗ್ತಿತ್ತು. ಏನು ನೀನು ಎಲ್ಲದಕ್ಕೂ ಅನುಮಾನ ಪಡ್ತೀಯಲ್ಲ. ನೋಡೆ, ಇಷ್ಟು ವರ್ಷ ಆದಮೇಲೆ ಅವರೆಲ್ಲರೂ ಒಂದಾಗಿದ್ದಾರೆ. ಮಾವಂಗೆ ಅಪ್ಪ ಅಮ್ಮನ ಪರಿಸ್ಥಿತಿ ಏನು ಅಂತ ಚೆನ್ನಾಗಿ ಗೊತ್ತು. ಅದು ಗೊತ್ತಿದ್ದೆ ಆಸ್ತಿ ಪತ್ರನ ಕೊಟ್ಟಿದ್ದು. ಇವ್ರು ತೊಗೋಬೇಕು ತಾನೆ, ತೊಗೊಂಡು ಉದ್ಧಾರ ಆಗಬೇಕು ತಾನೆ. ನಮ್ಮ ಹತ್ರ ಇನ್ನು ಸಾವಿರಾರು ಕೋಟಿ ಆಸ್ತಿ ಇದೆಯಾ? ಬೆಳಗ್ಗೆ ಇದ್ದರೆ ಕಣ್ಣು ಬಾಯಿ ಬಿಡೋ ಸ್ಥಿತಿನಲ್ಲಿ ಇದ್ದೀವಿ. ಛೇ, ಇದರಿಂದ ಆ ಮಾವಂಗೆ ಎಷ್ಟು ಬೇಜಾರಾಯ್ತೋ ಏನೋ. ಅವರು ಬೇಜಾರಿನಲ್ಲಿ ನಿದ್ರೆ ಮಾಡ್ತಾರೋ ಇಲ್ವೋ ಅನ್ನೋದು ನನ್ನ ಯೋಚನೆ ಆಗಿದೆ. ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು. ಅಲ್ಲಿ ನರಸಿಂಹವನು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ, ಇಲ್ಲಿ ಅತ್ತೆನೂ ಚೆನ್ನಾಗೇ ನಿದ್ದೆ ಮಾಡ್ತಿದ್ದಾರೆ. ನಿದ್ದೆ ಕೆಡಿಸ್ಕೊಂಡು ನೆಮ್ಮದಿ ಇಲ್ಲದೆ ಓಡಾಡ್ತಾ ಇರೋದು ಅಂದರೆ ನೀವೊಬ್ಬರೇ ಅಲ್ಲ ರೀ. ಈ ನಿಮ್ಮ ದುರಾಸೆಯಿಂದ ಯಾರ್ಯಾರ ಜೀವನ ಹೇಗೆ ಹೇಗೆ ಹಾಳಾಯಿತು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಆದರೂ ಮತ್ತೆ ಅದೇ ಕೆಲಸ ಮಾಡೋಕ್ಕೆ ಹೊರಟಿದ್ದೀರಾ ಅನ್ಸುತ್ತೆ. ಏನೇ ನೀನು ಯಾವಾಗಲೂ ನನ್ನ ಕಳ್ಳನ ಥರ ನೋಡ್ತಿಲ್ಲ. ನಿನಗೆ ಜೀವನದಲ್ಲಿ ಸ್ವಲ್ಪ ಮೇಲೆ ಬರಬೇಕು ಅನ್ನೋ ಆಸೆ ಇಲ್ವಾ? ತುಂಬ ಮೇಲಕ್ಕೆ ಹೋಗಕ್ಕೆ ಹೋಗಬೇಡಿ ನೀವು. ಮೇಲಕ್ಕೆ ಹೋಗಿ ಹೋಗಿ ಒಂದು ದಿವಸ ನಾವೆಲ್ಲರೂ ಶಾಶ್ವತವಾಗಿ ಮೇಲಕ್ಕೆ ಹೊರಟೋಗ್ತೀವಿ. ದೇವರು ಬುದ್ಧಿವಂತಿಕೆ ಕೊಟ್ಟಿದ್ದಾನೆ, ಒಳ್ಳೆ ಕೆಲಸ ಕೊಟ್ಟಿದ್ದಾನೆ. ಆ ಕೆಲಸದಲ್ಲೇ ಚೆನ್ನಾಗಿ ಸಂಪಾದನೆ ಮಾಡಿ ಎಲ್ಲರ ಜೊತೆ 4 ದಿನ ಖುಷಿಯಾಗಿರಬಾರ್ದ ನೀವು? ಅದರಿಂದ ಆಯಸ್ಸು ಇನ್ನೂ 4 ದಿವಸ ಜಾಸ್ತಿ ಆಗುತ್ತೆ. ನೀನು ನನಗೆ ಈ ರೀತಿ ಬುದ್ಧಿ ಹೇಳೋ ಬದಲು ನಿಮ್ಮ ಅತ್ತೆ ಮಾವಂಗೆ ಹೋಗಿ ಬುದ್ಧಿ ಹೇಳು. ಒದ್ದಾಡೋದು ತಪ್ಪುತ್ತೆ.